ಕೆಲವು ಸ್ನೇಹಿತರನ್ನು ಭೇಟಿ ಮಾಡಿದೆವು ಮತ್ತು ಕೆಲವು ರುಚಿಕರವಾದ ತಿಂಡಿಗಳನ್ನು ಸಹ ತಿಂದೆವು. ಪಿನ್ನು ಈಗ ಎಲ್ಲ ಪುಸ್ತಕಗಳು ಮತ್ತು ತಿಂಡಿಗಳನ್ನು ಖರೀದಿಸಲು ನಾವು ಪ್ರತಿಯೊಬ್ಬರೂ ಎಷ್ಟು ಖರ್ಚು ಮಾಡಿದೆವು ಎಂದು ಲೆಕ್ಕ ಮಾಡಲು ಕಷ್ಟಪಡುತ್ತಿದ್ದಾನೆ. ನೀವು ಎಂದಾದರೂ ಇಂತಹ ಲೆಕ್ಕಗಳನ್ನು ಪರಿಹರಿಸಿದ್ದೀರಾ? ಅವುಗಳನ್ನು ಹೇಗೆ ಪರಿಹರಿಸುತ್ತೀರಿ? ನಾವು ಇನ್ನೇನಾದರೂ ಪ್ರಯತ್ನಿಸೋಣ. ಈ ಲೆಕ್ಕಗಳನ್ನು ನಾವು ಸಣ್ಣ ಯಂತ್ರಗಳೆಂದು ಕಲ್ಪನೆ ಮಾಡಿಕೊಂಡರೆ ಹೇಗೆ? ಸಂಖ್ಯೆಗಳು ಒಳಕ್ಕೆ ಹೋಗುತ್ತವೆ ಎಂದರೆ ಇದು ಸುಲಭವಾಗಿದೆ ಎಂದು ಪಿನ್ನು ಹೇಳುತ್ತಾನೆ ಮತ್ತು ಈ ಯಂತ್ರದ ಬಗೆಗೆ ಹೆಚ್ಚು ತಿಳಿದುಕೊಳ್ಳಲು ಉತ್ಸುಕನಾಗಿದ್ದನು. ಫಸ್ಟ್ ಕ್ವಶನ್ ಆಯ್ತಾ? ಫಸ್ಟ್ ಕ್ವಶನ್ ಆಗಿ ಸೆಕೆಂಡ್ ಕ್ವಶನ್ ಅಲ್ವಾ? ಏನಿದು ಸೆಕೆಂಡ್ ಕ್ವಶನ್ ಇದೆ 10 ಪ್ಲಸ್ ವಾಟ್ ಈಸ್ ಈಕ್ವಲ್ ಟು 12 ಪ್ಲಸ್ 3 ಅಂತ ಇದೆ ಅದಲ್ಲ. 12 ಪ್ಲಸ್ 3 ಎಷ್ಟು? 15. ಸೊ 10ಗೆ ಯಾವುದನ್ನ ಆ್ಯಡ್ ಮಾಡಿದ್ರೆ 15 ಆಗುತ್ತೆ? 5. ಸೊ 5 ಆಗಿದೆ ಆನ್ಸರ್. ಸಿ ಇದೆ. ಸೊ ಸಿ ಟಚ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಏನಿತ್ತು? ಯಾವ್ದಾದ್ರು ಎರಡು ನಂಬರನ್ನು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 18. ಹೌದಲ್ವ? ಸೊ ಯಾವ್ದಾವ್ದನ್ನ ಮಾಡಿದ್ರೆ 18 ಬರುತ್ತೆ ನೋಡಿ. 15 ಪ್ಲಸ್ 3 9 ಪ್ಲಸ್ 9. ನೆಕ್ಸ್ಟ್ ಕ್ವಶನ್ ಏನಿತ್ತು? ಯಾವ್ದಾದ್ರು ಎರಡು ನಂಬರನ್ನು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ 18. ಹೌದಲ್ವ? ಸೊ ಯಾವ್ದಾವ್ದನ್ನ ಮಾಡಿದ್ರೆ 18 ಬರುತ್ತೆ ನೋಡಿ. 15 ಪ್ಲಸ್ 3 ಇದು ಹೊರಗೆ ಹೋಗುತ್ತದೆ. 3 ಒಳಗೆ ಹೋದರೆ 8 ಹೊರಗೆ ಬರುತ್ತದೆ. ಇದು ಒಳಕ್ಕೆ ಹೋಗುವ ವಸ್ತುಗಳಿಗೆ 5 ಹೆಚ್ಚುವರಿ ವಸ್ತುಗಳನ್ನು ಸೇರಿಸುವ ಸಂಕಲನದ ಯಂತ್ರವೇ ಎಂದು ಪಿನ್ನು ಅಚ್ಚರಿಪಡುತ್ತಿದ್ದಾನೆ. ಹೌದು, ನೀವು ಸರಿಯಾಗಿ ಹೇಳಿದರು. ಇಲ್ಲಿ ಇನ್ನೊಂದು ಯಂತ್ರವಿದೆ. ಅದು ಏನು ಮಾಡುತ್ತದೆ ಎಂದು ನೀವು ಊಹಿಸಬಲ್ಲಿಲ್ಲ? 2 ಒಳಗೆ 3 ಒಳಗೆ ಹೋದರೆ 9 ಹೊರಗೆ ಬರುತ್ತದೆ. ಇದು ಒಳಗೆ ಹೋಗುವ ವಸ್ತುಗಳನ್ನು 3ರಿಂದ ಗುಣಿಸುವ ಗುಣಾಕಾರ ಯಂತ್ರ ಎಂದು ಪಿನ್ನು ಊಹೆ ಮಾಡಿದ್ದಾನೆ. ನೀನು ಖಂಡಿತವಾಗಿ ಸರಿಯಾಗಿ ಹೇಳಿದೆ ಪಿನ್ನು. ಭೇಷ್. ಇದು ಹಾಗೇನೆ ಇದನ್ನ ಆ್ಯಡ್ ಮಾಡಿ ಇದನ್ನ ಆ್ಯಡ್ ಮಾಡಿ ಎಷ್ಟು ಬರುತ್ತೆ ಅದನ್ನು ಬರೀಬೇಕು. ಈಸಿ ಇದೆ. 3ರಿಂದ ಗುಣಿಸುವ ಗುಣಾಕಾರ ಯಂತ್ರ ಎಂದು ಪಿನ್ನು ಊಹೆ ಮಾಡಿದ್ದಾನೆ. ಹಂಗೆ ಮಾಡಿ ಇದನ್ನೆರಡನ್ನ ಆ್ಯಡ್ ಮಾಡಬೇಕು. ಇಂಟು ಇದೆ ಅದೆಷ್ಟು ಬರುತ್ತೆ ಅಷ್ಟು ಆನ್ಸರ್. ವರ್ಕ್ ಮಾಡಿ ನೀವು. ಸೊ ಇದನ್ನ ಇಂಟು ಮಾಡಿ ಇದನ್ನ ಇಂಟು ಮಾಡಿ ಅದೆಷ್ಟು ಬರುತ್ತೆ? 4 ಇಂಟು 1 4 1 ಸರ್ ಪ್ಲಸ್ 4 1 ಸರ್. ಇಲ್ಲಿ ಎಲ್ಲಿದೆ? ಇಲ್ಲಿ 4 ಪ್ಲಸ್ 4 ಇಂಟು 1